ಈಗ ಮಾಧ್ಯಮ ಮಿತ್ರರು ದಯಮಾಡಿ ತಮ್ಮ ಪ್ರಶ್ನೆಗಳಿದ್ರೆ ಚಿತ್ರತಂಡಕ್ಕೆ ಕೇಳಬಹುದು. ಒಂದು ಬಿಲ್ಡಪ್ ಡೈಲಾಗ್ಗಳು, ಬಿ ಜಿ ಎಮ್ಗಳು, ಅದು ಒಂದು ಥರದ ಎಂಟರ್ಟೈನ್ಮೆಂಟು. ಅದ್ರ ಬಗ್ಗೆ ಅದನ್ನು ಮಾಡೋದಕ್ಕೆ ಒಂದು ಥರದ ಸ್ಕಿಲ್ ಬೇಕು. ಇನ್ನೊಂದು ಎಂಗೇಜಿಂಗ್ ಆಗಿ ನಾವು ಕಥೆಯನ್ನು ಹೇಳೋಕ್ಕಾದ್ರೆ ಅದು ಕೂಡ ಕಮರ್ಷಿಯಲ್ ಅಂತ ನಾನು ನಂಬುತ್ತೀನಿ. ನನ್ನ ದೃಷ್ಟಿಯಲ್ಲಿ ಈ ಸಿನಿಮಾ ಎಂಗೇಜ್ಮೆಂಟ್ ದೃಷ್ಟಿಯಿಂದ ತುಂಬ ಗ್ರಿಪ್ಪಿಂಗ್ ಆಗಿರುವ ಸೀನ್ಗಳಿವೆ ಮತ್ತು ಟರ್ನ್ ಮತ್ತು ಟ್ವಿಸ್ಟ್ಗಳಿವೆ. ಆ ಕಾರಣಕ್ಕೆ ಈ ಸಿನಿಮಾ ಕಮರ್ಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಡೀಟೇಲ್ಡ್ ಸಿನಿಮಾ ಆದರೂ ಕೂಡ ಈ ಸಿನಿಮಾ ಯಾವುದೇ ಹಂತದಲ್ಲಿ ನಿಮಗೆ ಇದು ಬೇಸರ ತರಿಸಲ್ಲ ಅನ್ನೋ ನಂಬಿಕೆ ಇದೆ. ಎಸ್ಪೆಷಲಿ ಅಂದರೆ ಒಂದು ವಿಜುವಲ್ ಸ್ಪೆಕ್ಟಕಲ್ ಕೂಡ ನೀವು ನೋಡಬಹುದು. ಹಾಗೆ ಇದು ಕಮರ್ಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಾದಮೇಲೆ ಜನ ತೀರ್ಮಾನ ಮಾಡ್ತಾರೆ ಪ್ರಮೋದ್. ಇದು ನಾವು ಎಷ್ಟು ಬೇಕಾದರೂ ಇದನ್ನು ಪ್ಲ್ಯಾನ್ ಮಾಡ್ಬೋದು. ಜನ ಈ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ, ಕಮರ್ಷಿಯಲ್ ಹೌದೋ ಅಲ್ವೋ, ಕಂಟೆಂಟ್ ಇದೆಯೋ ಇಲ್ವೋ ಅದನ್ನು ತೀರ್ಮಾನ ಮಾಡ್ತಾರೆ. 14 ಜೂನ್ಗೆ ಆ ವರ್ಡಿಕ್ಟಿಗೆ ನಾನಂತೂ ತುಂಬ ಚಡಪಡಿಸ್ತಾ ಕಾಯ್ತಾ ಇದ್ದೀನಿ. ಸೊ ಜನ ಇದನ್ನು ಹೇಳಿದರೆ, ಈಗ ನಾನು ಇಲ್ಲಿ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಇದೆಲ್ಲ ಚೆನ್ನಾಗಿದೆ ಹೇಳೋಕ್ಕೆ, ಬಟ್ ಜನ ಇದು ಹಿಂಗಿದೆ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅವರು ಬೇಕಾದ್ರೆ ಹೊಸ ಶಬ್ದ ತರ್ತಾರಲ್ಲಿ, ಅದು ಅವ್ರ ಕೈಯಲ್ಲಿರೋದು. ಅವ್ರಿಗೆ ಇಷ್ಟ ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ. ಅದು ಇಷ್ಟ ಆಗಬಹುದು ಅಂತ ಆಸೆ ಪಡ್ತೀವಿ. ಹಲೋ ಸರ್, ಇಲ್ಲೇ ಪರಮ್ ಸರ್ಗೆ ಈ ಕ್ವೆಶನ್. ನ್ಯೂಸಲ್ಲಿದ್ರಿ, ಅದಾದಮೇಲೆ ಎಂಟರ್ಟೈನ್ಮೆಂಟ್ಗೆ ಹೋಗಿದ್ದು, ಈಗ ಸಿನಿಮಾ ಮಾಡಿರುವಂಥದ್ದು. ಆ್ಯಸ್ ಅ ಸಿನಿಮಾ ಮೇಕರ್ ಈ ಸಿನಿಮಾ ನೋಡಿರ್ತೀರಿ. ಆ್ಯಸ್ ಎ ಕ್ರಿಟಿಕ್ ನಿಮ್ಗೇನು ಪಾಸಿಟಿವ್ ಅಥವಾ ನೆಗೆಟಿವ್ ಕಾಣಿಸ್ತು ಈ ಸಿನಿಮಾದಲ್ಲಿ? ಸಿನಿಮಾ ಮಾಡಿದವರು, ಮುಖ್ಯವಾಗಿ ಕತೆ ನಾನು ಬರೆದಿದ್ದು, ಅದನ್ನು ನಾನೇ ಶೂಟ್ ಮಾಡಿದ್ದು, ನಾನೇ ಎಡಿಟ್ ಮಾಡಿದ್ದು. ಓವರ್ ಆಲ್ ಏನಾಗುತ್ತೆ ಅಂದರೆ, ಒಂದು ಸಿನಿಮಾ ಆಗುವಾಗ ಫಸ್ಟ್ ಎಡಿಟಿಗೆ ಹೋಗ್ತೀವಿ, ಅಲ್ಲಿ ಡೈಲಾಗ್ಗಳು ಈಕ್ವಲೈಸ್ ಆಗಿರಲ್ಲ, ಕೆಲವು ಡೈಲಾಗ್ಗಳು ಮಿಸ್ ಇರುತ್ತೆ. ಇನ್ನೊಂದು ವಿಷಯ ಹೇಳಲೇಬೇಕು, ಈ ಸಿನಿಮಾ ಸಿನಿಮಾ ಅಂದರೆ ಸಿಂಕ್ ಸೌಂಡಲ್ಲಿ ಮಾಡಿರುವ ಕೆಲವೇ ಕನ್ನಡ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಸೊ ಡೈಲಾಗು ಆಲ್ಮೋಸ್ಟ್ ಇತ್ತು, ಆದರೂ ಸೌಂಡ್ ಇಫೆಕ್ಟ್ ಮಿಸ್ಸಿಂಗ್ ಇರುತ್ತೆ, ಮ್ಯೂಸಿಕ್ ಮಿಸ್ಸಿಂಗ್ ಇರುತ್ತೆ ಮತ್ತು ಮಿಕ್ಸಿಂಗ್ ಆಗಿರಲ್ಲ. ಆ ಹಂತದಲ್ಲಿ ನಮಗೆ ಜಡ್ಜ್ಮೆಂಟ್ ಸಿಗಲ್ಲ. ಅದಾದಮೇಲೆ ಮ್ಯೂಸಿಕ್ಕಿಗೆ ಹೋಗ್ತೀವಿ. ಮ್ಯೂಸಿಕ್ಕಿಗೆ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ಗಳು ಏನು ಮಾಡ್ತಾರೆ ಅಂದರೆ, ಡೈಲಾಗ್ ಎಲ್ಲ ಮ್ಯೂಟ್ ಮಾಡಿಬಿಡ್ತಾರೆ ಅಥವಾ ಕೇಳೋ ಹಾಗೆ ಇಡಲ್ಲ ನಿಮಗೆ. ಅಷ್ಟು ಜೋರಾಗಿ ಮ್ಯೂಸಿಕ್ ಹಾಕಿ ನಿಮಗೆ ಸಿನಿಮಾ ತೋರಿಸ್ತಾರೆ, ಆವಾಗಲೂ ಜಡ್ಜ್ಮೆಂಟ್ ಸಿಗಲ್ಲ. ಅದಾದಮೇಲೆ ಸೌಂಡ್ ಇಫೆಕ್ಟ್ಸಿಗೆ ಹೋದಾಗ ನೀವು ಸೌಂಡ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಅಲ್ಲಿರುವ ವಿಜುವಲ್ಗಳು ನಿಮಗೆ ಜಸ್ಟಿಸ್ ಕೊಡಲ್ಲ, ಅಲ್ಲೂ ನಿಮಗೆ ಜಡ್ಜ್ಮೆಂಟ್ ಸಿಗಲ್ಲ. ನೀವು ಡಿ ಐಗೆ ಹೋದಾಗ ಯೂಶ್ವಲಿ ಅಲ್ಲಿ ಒಂದು ಆಲ್ಮೋಸ್ಟ್ ಸೌಂಡೇ ಇಟ್ಕೊಳ್ಳಲ್ಲ, ಸೌಂಡ್ ಇಟ್ಕೊಂಡ್ರೂ ಅದು ಇಫೆಕ್ಟಿವ್ ಆಗಿರಲ್ಲ. ಸೊ ನಮಗೆ ಸಿನಿಮಾದ ಜಡ್ಜ್ಮೆಂಟ್ ಅಂತ ನಮಗೇನಾದರೂ ಸಿಗೋದಿದ್ರೆ ಅದು ಮಿಕ್ಸಿಂಗ್ ಸ್ಟೇಜಲ್ಲಿ ಸಿಗಬೇಕು. ಮಿಕ್ಸಿಂಗ್ ಆಗುವಾಗ, ಕಳೆದ ವಾರ ಮಿಕ್ಸಿಂಗ್ ಆದಮೇಲೆ ನಾನು ಈ ಸಿನಿಮಾವನ್ನು ನೋಡಿದೆ ಮತ್ತು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ, ಖುಷಿಯಾಗಿದೆ, ಅದೆಲ್ಲ ಇದೆ. ಬಟ್ ನನಗೆ ಈ ಸಿನಿಮಾವನ್ನು ನಾನು ಕ್ರಿಟಿಕ್ಕಾಗಿ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇದರಲ್ಲಿ ನಾನು ಅದು ಕಾನ್ಫ್ಲಿಕ್ಟ್ ಅದನ್ನು ಹೇಳ್ತಾರಲ್ಲ, ಒಂದು ನಾನೇ ಒಬ್ಬ ಬರಹಗಾರಾಗಿ ನಾನೇ ಅದನ್ನು ಮಾಡಿದಾಗ ನನಗದು ಚೆನ್ನಾಗೇ ಕಾಣಿಸುತ್ತೆ, ಆದರೆ ಅಥವಾ ನನಗೆ ತಪ್ಪುಗಳೇ ಕಾಣಿಸುತ್ತೆ, ಎರಡೂ ಥರ ಆಗುತ್ತೆ. ಹಾಗಾಗಿ ನಾನು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ನೀವು ಮಾಡಿ ಅದನ್ನು. 14ನೇ ತಾರೀಕು ಶುಕ್ರವಾರ ಮೊದಲನೇ ಸಿನಿಮಾ ನಂದು, ಗಮನ ಇರಲಿ. ಪರಮರ, ಈ ಟ್ರೇಲರ್ ಬಹಳ ಕುತೂಹಲ ಮೂಡಿಸ್ತೀವಿ ನೋಡಿದಾಗ. ಬಟ್ ಎಲ್ಲ ಒಂದು ಕಡೆ ಇದು ಬ್ರೈನಿಗೆ ಕೆಲಸ ಜಾಸ್ತಿ ಕೊಡುತ್ತಾ ಅಥವಾ ಹಾರ್ಟ್ಗೆ ಟಚ್ ಆಗುತ್ತಾ ಹೆಚ್ಚಾಗಿ ಅಂತ? ಇದು ಡ್ರಾಮಾ ಥ್ರಿಲ್ಲರ್ ಇದು. ಹಾಗಾಗಿ ಡ್ರಾಮಾ ಅಂತ ಬಂದಾಗ ಹ್ಯೂಮನ್ ರಿಲೇಷನ್ಶಿಪ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ರಿಲೇಷನ್ಶಿಪ್ಗಳು ಭಾಳ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಿವೆ. ಇದು ಡಾಲಿ ಮತ್ತು ತಾರಮ್ಮ ಅವರದ್ದು ಇರ್ಬೋದು, ಅಥವಾ ಸಾಹುಕಾರ್ ಮತ್ತು ಡಾಲಿದು ಇರ್ಬೋದು, ಸಾಹುಕಾರ್ ಅವರ ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ನ ಒಂದು ಪೋರ್ಟ್ರೇಯಲ್ ಇರ್ಬೋದು, ಒಂದು ಇಮೋಷನ್, ಒಂದು ರಿಲೇಷನ್ಶಿಪ್ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ ಕಾರಣದಿಂದ ಇದು ಡ್ರಾಮಾ ಥ್ರಿಲ್ಲರ್ ಆಗಿರೋದು. ಇಮೋಷನ್ ಬಂದಾಗ ಅದು ಮನಸ್ಸಿಗೆ ತಟ್ಟಿದರೆ ಉಪಯೋಗ ಆಗಲ್ಲ, ಅದು ಹೃದಯಕ್ಕೆ ತಟ್ಟಬೇಕು. ನನ್ನ ದೃಷ್ಟಿಯಲ್ಲಿ ಹೃದಯಕ್ಕೆ ತಟ್ಟತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಗೇನ್ ಇದು ಪ್ರಯತ್ನ, ಅದು ಹೃದಯಕ್ಕೆ ತಟ್ಟುತ್ತಾ ಇಲ್ವಾ, ಮನಸ್ಸಿಗೆ ತಟ್ಟುತ್ತಾ ಇಲ್ವಾ, 14ನೇ ತಾರೀಕು ನೀವು ಜನ ಹೇಳಬೇಕು. ಅಷ್ಟೇ ಹೇಳಲಿಕ್ಕಿರೋದು ಸರ್ ನನಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.